ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನೆಲ್ ವೀಕ್ಷಣೆ ಮಾಡ್ತಿರುವಂತಹ ಎಲ್ಲರಿಗೂ ಕೂಡ ಸ್ವಾಗತ. ದೇಶದಾದ್ಯಂತ ಸಾಲದ ಕಂತು ಅಥವಾ ಇಎಂಐ ಪಾವತಿಸಲು ಸಮಸ್ಯೆ ಎದುರಿಸ್ತಾ ಇರುವಂತಹ ಜನರಿಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ಏನಿದೆಯೋ ಇದೀಗ ನೆಮ್ಮದಿಯ ಸುದ್ದಿಯನ್ನ ನೀಡಿದೆ. ಇಎಂಐ ಕಟ್ಟಲು ಸಾಧ್ಯವಾಗದೇ ಇರೋರಿಗೆ ಗುಡ್ ನ್ಯೂಸ್ ಅನ್ನ ನೀಡಿದ್ದು, ಅಕ್ಟೋಬರ್ 1ರಿಂದ ಜಾರಿಗೆ ಬಂದಿರುವ ಹೊಸ ನಿಯಮಗಳ ಪ್ರಕಾರ ಸಾಲಗಾರರಿಗೆ 3 ಪ್ರಮುಖ ಪರಿಹಾರಗಳು ಲಭ್ಯವಾಗಲಿದೆ. ಆರ್ಥಿಕ ಸಂಕಷ್ಟದಲ್ಲಿರುವವರಿಗಂತೂ ಇದು ದೊಡ್ಡ ಬೆಂಬಲ ನೀಡಲಿದೆ. ಹಾಗಿದ್ರೆ ಏನು ಈ ನಿಯಮ ಅಂತ ತಿಳಿಯಲು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಅದೇ ರೀತಿ ಈ ಮಾಹಿತಿ ಇಷ್ಟ ಆದಲ್ಲಿ ವಿಡಿಯೋಗೊಂದು ಲೈಕ್ ಅನ್ನ ಕೊಟ್ಟು ಸಹಕರಿಸಿ. ಹಾಗಿದ್ರೆ ಯಾವುದಪ್ಪ ಆ ನಿಯಮ ಅಂತ ಹೇಳಿದ್ರೆ, ಮೊದಲನೇದಾಗಿ ಇಎಂಐ ಪಾವತಿಗೆ ಹೆಚ್ಚುವರಿ ಸಮಯ ಅವಕಾಶ. ಯಾವುದೇ ಕಾರಣಕ್ಕೆ ಇಎಂಐ ಪಾವತಿಸುವುದು ತಪ್ಪಿ ಹೋದ್ರೆ ಬ್ಯಾಂಕ್ಗಳು ಸಾಲಗಾರರಿಗೆ 30 ದಿನಗಳ ಹೆಚ್ಚುವರಿ ಗ್ರೇಸ್ ಪೀರಿಯಡ್ ಅನ್ನು ನೀಡುತ್ತವೆ. ಈ ಹೆಚ್ಚುವರಿ ಅವಧಿಯಲ್ಲಿ ಸಾಲಗಾರರಿಗೆ ವಿಳಂಬ ಶುಲ್ಕ ಅಥವಾ ದಂಡದ ಬಡ್ಡಿ ಅಂದ್ರೆ ಫಿನಲ್ ಇಂಟ್ರೆಸ್ಟ್ ಕಡಿಮೆ ಪ್ರಮಾಣದಲ್ಲಿ ವಿಧಿಸಲಾಗುತ್ತದೆ. ಇದರಿಂದ ಹಣಕಾಸು ಹೊಂದಾಣಿಕೆ ಮಾಡಿಕೊಳ್ಳಲು ಸಾಕಷ್ಟು ಸಮಯ ಕೂಡ ಸಿಗಲಿದೆ. ಇನ್ನು ಎರಡನೇದಾಗಿ ಸಾಲ ಮರು ಹೊಂದಾಣಿಕೆ ಅವಕಾಶ. ಸಾಲಗಾರರು ಇಎಂಐ ಪಾವತಿಸಲು ಅಸಾಧ್ಯವಾದ ಪರಿಸ್ಥಿತಿ ಇದ್ದಾಗ ಬ್ಯಾಂಕ್ಗಳು ಅವರಿಗೆ ಸಾಲ ಮರು ಹೊಂದಾಣಿಕೆ ಮಾಡಿಕೊಳ್ಳುವ ಆಯ್ಕೆ ನೀಡುತ್ತವೆ. ಈ ವ್ಯವಸ್ಥೆಯಡಿಯಲ್ಲಿ ಸಾಲದ ಇಎಂಐ ಮೊತ್ತವನ್ನು ಕಡಿಮೆ ಮಾಡಬಹುದು ಅಥವಾ ಮರುಪಾವತಿ ಅವಧಿಯನ್ನು ಹೆಚ್ಚಿಸಬಹುದು. ಇದು ಸಾಲಗಾರರು ಡಿಫಾಲ್ಟರ್ ಆಗಿ ಗುರುತಿಸಿಕೊಳ್ಳುವುದನ್ನು ಕೂಡ ತಪ್ಪಿಸುತ್ತದೆ. ಮೂರನೇದಾಗಿ ಕ್ರೆಡಿಟ್ ಸ್ಕೋರ್ ಸುರಕ್ಷಿತವಾಗಿರುತ್ತದೆ. ಹೊಸ ನಿಯಮಗಳ ಪ್ರಕಾರ ಸಾಲಗಾರರು ಈ ಪರಿಹಾರ ಅವಧಿಯನ್ನು ಬಳಸಿಕೊಂಡ್ರೆ ಅವರ ಕ್ರೆಡಿಟ್ ಸ್ಕೋರ್ಗೆ ಯಾವುದೇ ಹಾನಿಯಾಗುವುದಿಲ್ಲ. ಭವಿಷ್ಯದಲ್ಲಿ ಹೊಸ ಸಾಲಗಳು ಅಥವಾ ಕ್ರೆಡಿಟ್ ಕಾರ್ಡ್ಗಳಿಗೆ ಅರ್ಜಿ ಸಲ್ಲಿಸುವಾಗ ಈ ನಿರ್ಧಾರವು ಅವರ ಮೇಲೆ ಯಾವುದೇ ನಕಾರಾತ್ಮಕ ಪರಿಣಾಮ ಕೂಡ ಬೀರಲ್ಲ. ಆರ್ಬಿಐನ ಈ ಹೊಸ ನಿಯಮಗಳು ಸಾಲಗಾರರ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುವ ನಿಟ್ಟಿನಲ್ಲಿ ಜಾರಿಗೆ ತಂದಿರುವಂತದ್ದು. ಸ್ನೇಹಿತರೆ, ನಾವು ನೀಡಿರುವಂತಹ ಈ ಮಾಹಿತಿ ಇಷ್ಟ ಆದಲ್ಲಿ ಕೂಡಲೇ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಈ ಮಾಹಿತಿ ಇಷ್ಟ ಆದಲ್ಲಿ ವಿಡಿಯೋಗೊಂದು ಲೈಕ್ ಅನ್ನು ಕೂಡ ಕೊಟ್ಟು ಸಹಕರಿಸಿ.